ಸಮಾನ ವೇತನ ಜಾರಿಗಾಗಿ ಆಗ್ರಹಿಸಿ ಮುನ್ಸಿಪಲ್ ಕಾರ್ಮಿಕ ಸಂಘದ ಜಿಲ್ಲಾ ಸಮಿತಿಯಿಂದ ದಾಂಡೇಲಿಯಲ್ಲಿ ಮನವಿ ಸಲ್ಲಿಕೆ. ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ವತಿಯಿಂದ ಎಲ್ಲ ಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರ ನೇರ ಪಾವತಿಯಡಿಯಲ್ಲಿ ಸಮಾನ ವೇತನ ಜಾರಿಗಾಗಿ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ದಾಂಡೇಲಿಯ ತಹಶೀಲ್ದಾರ್ ಕಚೇರಿಯ ಶಿರಸ್ತದಾರರಾಗಿರುವ ಗೋಪಿ ಚವ್ಹಾಣ್ ಅವರ ಮೂಲಕ ನೀಡಲಾಯಿತು. ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ದುಡಿಯುತ್ತಿರುವ ಈ ಎಲ್ಲ ಗುತ್ತಿಗೆ, ಹೊರಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರನ್ನು ಕಾಯಂಗೊಳಿಸಲಾಗಿದೆ. ಆದರೆ ಇತರೆ ಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರ ಬಗ್ಗೆ ಯಾವುದೇ ಕ್ರಮವನ್ನು ವಹಿಸದೇ ಇರುವುದು ನ್ಯಾಯಸಮ್ಮತವಲ್ಲ. ಮುನ್ಸಿಪಾಲಿಟಿಗಳಲ್ಲಿ ದುಡಿಯುವ ಎಲ್ಲ ಗುತ್ತಿಗೆ, ಹೊರಗುತ್ತಿಗೆ ಆಧಾರಿತ ಪೌರ ಕಾರ್ಮಿಕರನ್ನು ವಿವಿಧ ವಿಭಾಗಗಳಲ್ಲಿನ ಸ್ವಚ್ಛತಾ ಕಾರ್ಮಿಕರು ಎಂಬ ಅಸಂಬದ್ಧ ವಿಂಗಡಣೆಯನ್ನು ಕೈಬಿಟ್ಟು ಎಲ್ಲ ಸ್ವಚ್ಛತಾ ಕಾರ್ಮಿಕರನ್ನು ಈ ತಕ್ಷಣದಿಂದಲೇ ನೇರ ಪಾವತಿಯಡಿಯಲ್ಲಿ ತಂದು ಸಮಾನ ವೇತನವನ್ನು ನೀಡಬೇಕು. ಎಲ್ಲ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನದ ವಿವಿಧ ವಿಭಾಗಗಳಲ್ಲಿನ ಕಾರ್ಮಿಕರ ಸೇವೆಗಳನ್ನು ಕಾಯಂ ಮಾಡಬೇಕು. ಕಾನೂನುಬದ್ಧ ವೇತನ, ಅನಾರೋಗ್ಯ ರಜೆ, ಹೆಚ್ಚುವರಿ ಕೆಲಸಕ್ಕೆ ವಾರದಲ್ಲಿ ಸಂಬಳ ಸಹಿತ ರಜೆ, ರಾಷ್ಟ್ರೀಯ ಹಬ್ಬಗಳ ರಜೆ, ಗಳಿಕೆ ರಜೆ ಸೇರಿದಂತೆ ಕನಿಷ್ಠ ಕೂಲಿ 31,000 ರೂಪಾಯಿ ಹಾಗೂ ತುಟ್ಟಿಭತ್ಯೆ, PF ಮತ್ತು ESI ಸೌಲಭ್ಯ, ಗೃಹಭಾಗ್ಯ ಯೋಜನೆಯಡಿಯಲ್ಲಿ ಉಚಿತ ನಿವೇಶನವನ್ನು ನೀಡಬೇಕೆಂದು ಈ ಹಕ್ಕೊತ್ತಾಯಗಳ ಆಧಾರದ ಮೇಲೆ ದಿನಾಂಕ 30/9/2024 ಮುನ್ಸಿಪಲ್ ಕಾರ್ಮಿಕರು ವಿಧಾನಸೌಧ ಚಲೋ ಹೋರಾಟವನ್ನು ನಡೆಸಲಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಸ್ಯಾಮ್ಸನ್, ಮುಖಂಡರಾದ ಕಾಂತರಾಜು, ರೋಸಯ್ಯ, ಬಾಬುರಾವ್, ರಾಮಾಂಜನೇಯ, ತಿರುಪತಿ, ಚೆನ್ನದಾಸಯ್ಯ, ಪೆದ್ದದೇವಯ್ಯ, ವಿನಾಯಕ್, ಭರತ್, ರಾಘವೇಂದ್ರ, ಸ್ವಚ್ಛತಾ ಹಾಗೂ ನೀರು ಸರಬರಾಜು ಮತ್ತು ವಾಹನ ಚಾಲಕರು ಮೊದಲಾದವರು ಉಪಸ್ಥಿತರಿದ್ದರು. ಎಲ್ಲ ಗುತ್ತಿಗೆ ಕಾರ್ಮಿಕರ ಜೊತೆಯಲ್ಲಿನೇ ಇನ್ನೊಂದು ಇಲಾಖೆಯ ಗುತ್ತಿಗೆ ಕಾರ್ಮಿಕರು, ಇನ್ಕ್ಲೂಡಿಂಗ್ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ಗುತ್ತಿಗೆ ಕಾರ್ಮಿಕರು, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವ ಗುತ್ತಿಗೆ ಕಾರ್ಮಿಕರು, ಇನ್ನಿತರ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡುವ ಗುತ್ತಿಗೆ ಕಾರ್ಮಿಕರನ್ನು ಒಂದು ಕಡೆ ಸೇರಿಸಿ ಅವರ ಬೇಡಿಕೆಗಳ ಬಗ್ಗೆ ರಾಜ್ಯ ಸರ್ಕಾರವನ್ನು ಗಮನ ಸೆಳೆಯುವಂಥ ರೀತಿಯಲ್ಲಿ ಮತ್ತು ಈಗಾಗಲೇ ಕೆಲವು ಸಂಸ್ಥೆಗಳು, ಕೆಲವು ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಿಗೆ ನೇರ ಪಾವತಿ ಅಡಿಯಲ್ಲಿ ಕೆಲವು ವಿಭಾಗಗಳನ್ನು ಕಾರ್ಮಿಕರನ್ನು ನೇರ ವೇತನಕ್ಕೆ ತಂದಿದ್ದಾರೆ. ಅದರ ಜೊತೆಯಲ್ಲಿ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ದುಡಿಯುವಂಥ ಮುನ್ಸಿಪಲ್ ಕಾರ್ಮಿಕರು ಯಾರೆಲ್ಲ ಇದ್ದಾರೆ, ಇನ್ಕ್ಲೂಡಿಂಗ್ ಡ್ರೈವರ್ಸು, ಸ್ವಚ್ಛತಾ ಕಾರ್ಮಿಕರಲ್ಲಿ ಮನೆ ಮನೆ ಕಸ ಸಂಗ್ರಹಣೆ ಮಾಡೋರು, ವಾಹನ ಚಾಲಕರು ಮತ್ತು ವಾಲ್ಮೀನರು, ಈಗಾಗಲೇ ಈ ಎಲ್ಲ ಕಾರ್ಮಿಕರ ಬಗ್ಗೆ ನೇರ ವೇತನ ಕೊಡಲಿಕ್ಕೆ ಮಾನ್ಯ ಹೋರಾಟ ನಿರ್ದೇಶನ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಅಂತೇಳಿ ಕೆಲವು ಮಾಧ್ಯಮದ ಮುಖಾಂತರ ನಮಗೆ ತಿಳಿದು ಬಂದಿದೆ. ಸೊ ಹಾಗಾಗಿ ನಮ್ಮ ಸಂಘ ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ